ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಅನದರ್ ವ್ಲಾಗ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ನಾನು ಕೂಡ ಸೂಪರಾಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ಏನಿರುತ್ತೆ ಅಂದರೆ, ನಾವಿರೋದು ಗ್ರೌಂಡ್ ಫ್ಲೋರಲ್ಲಿ. ಸೊ ಹಿಂದ್ಗಡೆ ಒಂದು ಡೋರ್ ಇದೆ, ಹಿತ್ತಲು ಅಂತ ಹೇಳ್ಬೋದು. ಚಿಕ್ಕದಾಗಿ ಸ್ವಲ್ಪ ಸ್ಪೇಸ್ ಇದೆ ಅಲ್ಲಿ. ಸೊ ನಾವು ಬಟ್ಟೆ ಒಣ ಹಾಕ್ಲಿಕ್ಕೆಲ್ಲ ಹೋಗ್ತಾ ಇರ್ತೀನಿ. ಅಲ್ಲೇ ಸ್ವಲ್ಪ ಪಾಟ್ಸ್ನ ಇಟ್ಟಿದ್ದೀನಿ. ಸೊ ಅದನ್ನು ಸ್ವಲ್ಪ ಮೇಕ್ ಓವರ್ ಮಾಡಬೇಕಿತ್ತು. ಚೆನ್ನಾಗಿತ್ತು ಅದು. ಆ್ಯಕ್ಚುಲಿ ಮೊನ್ನೆ ಎಲ್ಲ ತುಂಬ ಮಳೆ ಎಲ್ಲ ಬಂದಾಗ ಸ್ವಲ್ಪ ಪ್ಲ್ಯಾಂಟ್ಸ್ ಎಲ್ಲ ಹಾಳಾಗಿಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಕೆಲವೊಂದು ಮಾತ್ರ ಚೆನ್ನಾಗಿದೆ, ಅದನ್ನು ಬಿಟ್ಬಿಟ್ಟು ಬೇರೆದೆಲ್ಲ ಪಾಟ್ಸ್ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಸೊ ಅದಕ್ಕೇ ಪ್ಲ್ಯಾಂಟ್ಸ್ ತರೋಣ ಅಂತ ಇವಾಗ ಹೋಗ್ತಾ ಇದ್ದೀನಿ. ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ಬನ್ನಿ ನಾನು ತೋರಿಸ್ತೀನಿ ಅಲ್ಲಿ ಯಾವ್ಯಾವ ಪ್ಲ್ಯಾಂಟ್ಸ್ ಇದೆ ಆಲ್ರೆಡಿ, ಬೇರೆದೆಲ್ಲ ಏನಾಗಿದೆ ಅಂತ. ಇವಾಗ ಸದ್ಯಕ್ಕೆ ಇರೋ ಗಿಡಗಳಂದರೆ ಇದೇನೆ ಶೋ ಪ್ಲ್ಯಾಂಟು, ಸ್ಪೈಡರ್ ಪ್ಲ್ಯಾಂಟ್ ಅಂತಾರಲ್ಲ ಅದು, ಹಾಗೆ ನಂದಿ ಬಟ್ಲು, ಒಂದು ಸುತ್ತಿಂದಿದು ನಂದಿ ಬಟ್ಲು ಚೆನ್ನಾಗಿದೆ, ಇದು ಏನಾಗಿಲ್ಲ. ಹಾಗೆ ಗುಲಾಬಿ ಗಿಡ ಎಲ್ಲ ಸ್ವಲ್ಪ ಹಾಳಾಗಿದೆ. ಮತ್ತು ಇದು ಶಂಖ ಹೂವಿಂದು ಸ್ವಲ್ಪ ಬರ್ತಾ ಇದೆ ಇವಾಗ. ಸೊ ಅದು ಬಿಟ್ಟರೆ ತುಂಬ ಗಿಡಗಳು ಹಾಳಾಯಿತು. ಸೊ ಇವನು ನಮ್ಮ ಸಿಂಬಾ ಸುಮ್ಮನೆ ಹಾಗೆ ಅಲ್ಲೇ ಆಟ ಆಡ್ತಾ ಇದ್ದಾನೆ ಅಷ್ಟೇ. ತಗೊಳ್ಳೋ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಗಿಡಗಳೆಲ್ಲ ಸ್ವಲ್ಪ ಹಾಳಾಗಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ಬೇರೆ ಪ್ಲ್ಯಾಂಟ್ಸ್ನ ತಂದುಬಿಟ್ಟು ಇವಾಗ ಅದನ್ನೆಲ್ಲ ನೀಟಾಗಿ ರೆಡಿ ಮಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಹೋಗೋಣ ಪ್ಲ್ಯಾಂಟ್ಸ್ ತರೋಕ್ಕೆ. ನೋಡೋಣ ಯಾವ್ಯಾವ ಪ್ಲ್ಯಾಂಟ್ಸ್ ಸಿಗುತ್ತೆ, ನಾನು ಯಾವ್ದು ತೊಗೋತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇದೇನಿದು ಪ್ಲ್ಯಾಂಟ್ಸ್ ತರಕ್ಕೆ ಬಂದ್ಬಿಟ್ಟು ಊಟ ಮಾಡ್ತಾಯಿದ್ದಾರೆ ಅಂತ ನೋಡ್ತಾ ಇದ್ದೀರಾ. ನಾವು ಮನೆಯಿಂದ ಹೊರಗಡೆ ಹೊರಟಾಗೇ ಟೈಮ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಊಟ ಮಾಡ್ತಾಯಿದ್ದೀವಿ ಆನ್ ದ ವೇನೆ. ಫ್ರೆಂಡ್ಸ್, ಪ್ಲ್ಯಾಂಟ್ಸ್ ತೊಗೊಳ್ಳೋಣ ಅಂತ ಬಂದ್ವಿ. ನಾವು ಹೊರಟಾಗೆ ಟೈಮ್ ಆಗಿಬಿಡ್ತು. ಸೊ ಇಲ್ಲೇ ಊಟ ಮಾಡೋಣ ಅಂತ. ಇದೊಂದು ಕಡೆ ಮುದ್ದೆ, ಅನ್ನ, ಸಾರು ತುಂಬ ಚೆನ್ನಾಗಿರುತ್ತೆ. ಹಾಗೆ ಉಪ್ಸಾರು ಮತ್ತು ಅನ್ನ, ಮುದ್ದೆ, ಉಪ್ಸಾರು, ಗೊಜ್ಜು ಚಟ್ನಿ, ಆಮೇಲೆ ಇದ್ರ ಹಲಸಂದೆಕಾಳು ಪಲ್ಯ, ಅನ್ನ, ಸಾಂಬಾರು ಎಲ್ಲ ಇರುತ್ತೆ. ಸೊ ಬಿಟ್ಟು ಟೈಮ್ ಆಗಿತ್ತಲ್ಲ, ಅದಕ್ಕೆ ಇಲ್ಲಿ ಆನ್ ದ ವೇ ಊಟ ಮಾಡೋಣ ಅಂತ ಬಂದ್ವಿ. ಚೆನ್ನಾಗಿದೆಯಾ ಊಟ? ಉಪ್ಸಾರು, ಮುದ್ದೆ, ನಿನ್ನ ಫೇವ್ರೆಟ್ ಅಲ್ವಾ? ಮುದ್ದೆ, ಕಡಲೆಬೇಳೆ ವಡೆ ಬೇರೆ ಮಾಡಿದ್ದಾರೆ. ಅಳಸಂದಿ ಕಾಳಂತೂ ಸೂಪರಾಗಿ ಮಾಡಿದ್ರು ಪಲ್ಯ. ಮನೇಲಿ ನಾನು ಮಾಡ್ತೀನ ಇಲ್ವಾ? ನೀನು ಮಾಡ್ತೇವೆ, ಎಷ್ಟು ಚೆನ್ನಾಗೇನು ಮಾಡೋದು ಹೇಳು. ಮಾಡ್ತೇವೆ ಬಿಡ, ಸೇಮ್ ನಿನ್ನಂಗೆ ಮಾಡಿದ್ದಾರೆ ಇವರು. ಆದರೂ ಮನೇಲಿ ಮಾಡೋ ಟೇಸ್ಟೇ ಬೇರೆ. ಬಟ್ ಇದು ಕೂಡ ಚೆನ್ನಾಗಿದೆ. ನಾವು ಮನೇಲಿ ಮಾಡೋದು ಕೂಡ ನನಗೆ ತುಂಬಾ ಇಷ್ಟ. ಎಸ್ಪೆಷಲಿ ಇವರಿಗೆ ಬಸ್ಸಾರು, ಸೊಪ್ಪಿನದು ಪಲ್ಯ ಅಂದರೆ ತುಂಬ ಇಷ್ಟ. ಇವತ್ತು ನನ್ನ ಹಸ್ಬೆಂಡೇ ನನಗೆ ಊಟ ಮಾಡಿಸ್ತಿದ್ದಾರೆ. ಯಾಕಂದರೆ ನಾನು ಸಪ್ರೇಟಾಗಿ ಊಟ ತೊಗೊಂಡು ನನ್ನ ಮನೆಯಲ್ಲೇ ಆಲ್ರೆಡಿ ಹೀಗೆ ಟೊಮೆಟೊ ಬಾತ್ ಮಾಡಿದ್ದು, ಅದನ್ನೇ ತಿನ್ಕೊಂಡು ಬಂದಿದ್ದೆ. ಇವಾಗ ಮಜ್ಜಿಗೆ ತಂದು ಕೊಟ್ಟರು, ಸೊ ಕುಡಿತಾ ಇದ್ದೀನಿ. ಚೆನ್ನಾಗಿದೆ ಮಜ್ಜಿಗೆ.
50 ಜಾಸ್ತಿ ಆಯಿತು. ದಾಸವಾಳ ನೋಡು ಚೆನ್ನಾಗಿತ್ತು. ಪಿಂಕ್ ಕೊಡ್ಲಾ? ಅದು ಪಕ್ಕದಲ್ಲಿರೋದೆಲ್ಲ ಸೊ ಫ್ರೆಂಡ್ಸ್, ಪ್ಲ್ಯಾಂಟ್ಸ್ ಎಲ್ಲ ತೊಗೊಂಡಾಯಿತು. ಇವಾಗ ಆಂಟಿನೇ ನಮಗೆ ಇಟ್ಕೊಡ್ತಾ ಇದ್ದಾರೆ ಕಾರಲ್ಲಿ. ಹಾಗೆ ಅದೆಲ್ಲ ತೊಗೊಂಡು ಮನೆಗೆ ಕೂಡ ಬಂದ್ವಿ. ಸೊ ನಾನು ಯಾವ್ಯಾವ ಪ್ಲ್ಯಾಂಟ್ಸ್ ತೊಗೊಂಡೆ ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಮನೆಗೆ ಬಂದ್ವಿ ಜಸ್ಟು ಎಲ್ಲ ಗಿಡ ಎಲ್ಲ ತೊಗೊಂಡು ಮತ್ತು ಕಂಟಿನ್ಯೂ ಮಾಡ್ತೀನಿ. ನಾನು ಯಾವಾಗ ಅದನ್ನು ಪ್ಲ್ಯಾಂಟ್ಸ್ ಎಲ್ಲ ಹಾಕ್ತೀನಿ ಪಾಟಿಗೆ ಅವಾಗ ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.